ಹಾಂ ನಮಸ್ಕಾರ. ಇಂದು ನಾವು ಹೆಲ್ತ್ ಆ್ಯಂಡ್ ವೆಲ್ತ್ ಪ್ರೊಟೆಕ್ಷನ್ ಪ್ಲ್ಯಾನ್ ನಾವು ನೋಡೋಣ. ಹೆಲ್ತ್ ಸೊಲ್ಯೂಷನ್ದಲ್ಲಿ ಹೋಗೋಣ. ಇಲ್ಲಿ ನಾವು ಇಂಡಿವಿಜುವಲ್ ಫಸ್ಟ್ ನೋಡೋಣ. ಇಂಡಿವಿಜುವಲ್, ಫ್ಯಾಮಿಲಿ ಫ್ಲೋಟರ್ ಮತ್ತು ಫ್ಯಾಮಿಲಿ ಇಂಡಿಪೆಂಡೆಂಟ್ ಕವರ್, ಈ ರೀತಿ 3 ಪ್ರಕಾರ ಈ ಪ್ಲ್ಯಾನ್ ಇದೆ. ಪ್ರೋಫಿಟ್, ಟಾಟಾ AIA ಪ್ರೋಫಿಟ್ ಪ್ಲ್ಯಾನ್ ಇದೆ ಇದು. ಇದರಲ್ಲಿ ನಾವು ಹೆಸರು ಹಾಕೋಣ. ಅವ್ರದ್ದು ವಯಸ್ಸಿದೆ 39 ಅಂತ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಮೇಲ್, ಅವರು ನಾನ್ ಸ್ಮೋಕರ್ ಇದ್ದರು, ಅಂದರೆ ಸ್ಮೋಕಿಂಗ್ ಮಾಡ್ತಾ ಇಲ್ಲ ಅವರು. ಈ ರೀತಿ ತೊಗೊಳ್ಳೋಣ. ಇದರಲ್ಲಿ ನಾವು ಡೂ ಇಟ್ ಯುವರ್ ಸೆಲ್ಫ್ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಬೇರೆ ಬೇರೆ ಎಲ್ಲ ಪ್ಯಾಕೇಜ್ ಇದ್ದಾವೆ. ಇದರಲ್ಲಿ ಲಾಸ್ಟ್ ಕೊನೆಯದಿದೆ ಡೂ ಇಟ್ ಯುವರ್ ಸೆಲ್ಫ್. ಇದರಲ್ಲಿ ಹೋಗೋಣ. ಲಿಮಿಟೆಡ್ ಪೇ ಅಂತ ತೊಗೊಳ್ಳೋಣ. ಲಿಮಿಟೆಡ್ ಪೇ ಅವರು 15 ವರ್ಷ ಪೇ ಮಾಡ್ತಾರೋ. ಮತ್ತು ಅವ್ರದ್ದು ಪಾಲಿಸಿ ಟರ್ಮ್ ಮುಂದಿನ 50 ವರ್ಷ ಇದೆ ಅಂತ ತಿಳ್ಕೊಳ್ಳೋಣ. ನೋಡಿರಿ, ಅವ್ರಿಗೆ ಇದು ಹಾಸ್ಪಿ ಕ್ಯಾಶ್ ಇದೆ. ಅವರು ಆಜಾದಿ ಬಿದ್ದರೆ ಅವ್ರಿಗೆ 3,500 ತೊಗೊಳ್ಳೋಣ. 3,500 ಹಾಸ್ಪಿ ಕ್ಯಾಶ್ ಇದೆ ಪರ್ ಡೇ. 15 ದಿವಸ, ವರ್ಷದಲ್ಲಿ 15 ದಿವಸ 3,500 ಅವ್ರಿಗೆ ಹಾಸ್ಪಿ ಕ್ಯಾಶ್ ಸಿಗುತ್ತದೆ. ಅವರು ಆಜಾದಿ ಬಿದ್ದರೆ ಅವರಿಗೆ ಮೆಡಿಕೇಷನ್ ಸಲುವಾಗಿ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆದರೆ ಅವರಿಗೆ ಪರ್ ಡೇ 3,500 ರೂಪೀಸ್ ಸಿಗುತ್ತದೆ. ಈ ರೀತಿ ವರ್ಷದಲ್ಲಿ 52,500 ರೂಪಾಯಿ ಅವ್ರಿಗೆ ಸಿಗುತ್ತದೆ. ಇಲ್ಲಿ ನಾವು ರಿಸ್ಟೋರೇಷನ್ ಮಾಡೋಣ. ಈಗ ಸರ್ಜಿ ಕ್ಯಾಶ್ ಇದೆ, ಇದನ್ನು 1 ಲಕ್ಷ ಇದೆ. ಸರ್ಜರಿ ಸಲುವಾಗಿ ಅವ್ರಿಗೆ ಪ್ರತಿ ವರ್ಷ ಇದು ರಿನ್ಯೂ ಆಗ್ತದೆ 1 ಲಕ್ಷ ರೂಪಾಯಿ. ಆಮೇಲೆ ಕ್ರಿಟಿ ಕ್ಯಾಶ್ ಇದೆ, ಅದು 2 ಲಕ್ಷ ಇದೆ. ಯಾವುದೋ 57 ಆಜಾರದಲ್ಲಿ ಯಾವುದೋ ಒಂದು ಆಜಾರ ಆತಂದರೆ ಅವ್ರಿಗೆ ಲಮ್ಸಮ್ ಅಮೌಂಟ್ ಸಿಗುತ್ತದೆ. ಇಲ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಬೆನಿಫಿಟ್ ಫಾರ್ ಹಾಸ್ಪಿ ಕ್ಯಾಶ್, ಸರ್ಜಿ ಕ್ಯಾಶ್ ಆ್ಯಂಡ್ ಕ್ರಿಟಿ ಕ್ಯಾಶ್ ಇದೆ ನೋಡೋಣ. ಮತ್ತು ಅವ್ರಿಗೆ ಅವರು ಪ್ರೀಮಿಯಮ್ಮರ 100 ಟೈಮ್ಸ್ ಸಮ್ ಅಶ್ಯೂರ್ಡ್ ಇದೆ. ಅದನ್ನು 18 lakh ATPD ಇದೆ. OPDದಲ್ಲಿ ನಾವು OPD ಕಾಂಪ್ರೆನ್ಸಿವ್ ತೊಗೊಳ್ಳೋಣ. ಮುಂದೆ ನೋಡೋಣ. ಅವರು ಏನು ಬೇಸ್ ಪ್ರೀಮಿಯಮ್ ತುಂಬ್ತಾರೋ ಅದನ್ನು ಈ ಟಾಟಾ ಫಂಡ್ ಒಳಗೆ ಇನ್ವೆಸ್ಟ್ ಆಗ್ತದೆ. ಈಗ ನೋಡಿರಿ, ಅವ್ರಿಗೆ ಪ್ರತಿ ವರ್ಷ ಹಾಸ್ಪಿ ಕ್ಯಾಶ್ 52,500 ರೂಪೀಸ್ ಸಿಗ್ತದೆ, ಅಂದರೆ ಪರ್ ಡೇ 3,500 ರೂಪೀಸ್. ಸರ್ಜಿ ಕ್ಯಾಶ್ 1 ಲಕ್ಷ ರೂಪಾಯಿ. ಕ್ರಿಟಿ ಕ್ಯಾಶ್ 2 lakh ರೂಪೀಸ್. ಕ್ರಿಟಿ ಕ್ಯಾಶ್ ಒಮ್ಮೆ ಸಿಗುತ್ತದೆ, ಆದರೆ ಸರ್ಜಿ ಕ್ಯಾಶ್ ಪ್ರತಿ ವರ್ಷ ಅದು ರಿನ್ಯೂ ಆಗ್ತದೆ. ಟೋಟಲ್ ರೈಡರ್ ಪ್ರೀಮಿಯಮ್ ಇದೆ ಅವ್ರದ್ದು 27,895. ಬೇಸ್ ಪ್ಲ್ಯಾನ್ ಇದೆ 1,800 ರೂಪೀಸ್, 18,000 ರೂಪೀಸ್. ಈ ರೀತಿ ಟೋಟಲ್ ಆಗ್ತದೆ ಅವ್ರದ್ದು 43,000 ರೂಪೀಸ್. ಮತ್ತು GST ಹಿಡ್ಕೊಂಡು 48,000 ಆಗ್ತದೆ. ಈಗ ಅವರು ಪ್ರತಿ ವರ್ಷ 48,000 ತುಂಬ್ತಾರೋ. ಈ ರೀತಿ ಎಷ್ಟು ವರ್ಷ ಅವರು ತುಂಬ್ತಾರೋ? 12 ವರ್ಷ ಅವರು 15 ವರ್ಷ ತುಂಬ್ತಾರೋ. 1 ವರ್ಷಕ್ಕೆ 48,000 ಅವರು ತುಂಬ್ತಾರೋ. ಈ ರೀತಿ ಅವರು 12 ವರ್ಷ ತನಕ ತುಂಬ್ತಾರೋ. 12 ವರ್ಷದಿಂದ ಅವರು 5.5 ಲಕ್ಷ ಅಷ್ಟು ತುಂಬ್ತಾರೋ. 48 × 12 ಅಂತ ಹೇಳಿದ್ರೆ 5,76,000 ತನಕ ಅವರು ತುಂಬ್ತಾರೋ. ಇದರಲ್ಲಿ 50 ವರ್ಷ ಸಲುವಾಗಿ ಇದು ಕವರೇಜ್ ಇದೆ ಅವ್ರದ್ದು. ಅವ್ರದ್ದು ವಯಸ್ಸಿದೆ 39 ಇಯರ್ ಇದೆ. ಇಲ್ಲಿಂದ ಮುಂದೆ 50 ವರ್ಷ ಅಂದ್ರೆ 89 ಇಯರ್ಸ್ ತನಕ ಇದು ಕವರೇಜ್ ಇದೆ. 89 ಇಯರ್ಸ್ ತನಕ ಅವ್ರಿಗೆ ಏನಾದರೂ ಆದರೂ ಕೂಡ ಅವ್ರು ಆಜಾದಿ ಬಿದ್ದರೆ ಅವ್ರಿಗೆ ಹಾಸ್ಪಿ ಕ್ಯಾಶ್ ಇದೆ, ಸರ್ಜಿ ಕ್ಯಾಶ್ ಇದೆ, ಕ್ರಿಟಿ ಕ್ಯಾಶ್ ಇದೆ. ಅದರಲ್ಲಿ ಅವ್ರದ್ದು ಡೆತ್ ಆತಂದರೆ 18 ಲಕ್ಷ ರೂಪಾಯಿ ಅವ್ರಿಗೆ ಅಶ್ಯೂರೆನ್ಸ್ ಸಿಗುತ್ತದೆ. ಮತ್ತು ಅವರು ಏನೂ ಯೂಸ್ ಮಾಡಲಿಲ್ಲ ಅಂದರೆ 85 ಇಯರ್ಸ್ ನಂತರ ಅವ್ರಿಗೆ ಈ ಎಲ್ಲ ಹಾಸ್ಪಿ ಕ್ಯಾಶ್, ಸರ್ಜಿ ಕ್ಯಾಶ್, ಕ್ರಿಟಿ ಕ್ಯಾಶ್ ಎಲ್ಲವೂ ಅವ್ರಿಗೆ ಸಿಗುತ್ತದೆ. ಅಂದರೆ ಹಾಸ್ಪಿ ಕ್ಯಾಶ್ ಪ್ರತಿ ವರ್ಷ 52,000 ಇದೆ. ಅದು 52,000 ಗುಣಿಲೆ ಮಲ್ಟಿಪ್ಲೈ ವಿತ್ ಅಪ್ ಟು 85 ಇಯರ್ಸ್ ಎಷ್ಟು ಆಗ್ತದಲ್ಲ ಅಷ್ಟು ಆ ಎಲ್ಲ ಅಮೌಂಟ್ ಅವ್ರಿಗೆ ಸಿಗುತ್ತದೆ.
ಸರ್ಜಿ ಕ್ಯಾಶ್ 1 ಲಕ್ಷ ಇದೆ. ಈಗ 85ನೇ ವರ್ಷ ತನಕ ಈಗ ಎಷ್ಟು ವರ್ಷ ಇದೆ ಅವ್ರಿಗೆ? 46 ವರ್ಷ ಇದೆ. 46 ವರ್ಷವರೆಗೆ ಅವ್ರಿಗೆ ಎಷ್ಟು ಸರಿ ಸರ್ಜಿ ಕ್ಯಾಶ್ ಯೂಸ್ ಮಾಡಿರ್ತಾರೋ ಅದನ್ನು ಬಿಟ್ಟು ಉಳ್ಕಿದೆಲ್ಲ ಅವ್ರಿಗೆ 46 ಲಕ್ಷ ಎಲ್ಲ ಅಮೌಂಟ್ ಸಿಗುತ್ತದೆ. ಕ್ರಿಟಿಕ್ಯಾಶ್ ಅವ್ರು ಯೂಸ್ ಮಾಡಿದ್ರೆ ಸರಿ, ಯೂಸ್ ಮಾಡಲಿಲ್ಲ ಅಂದರೆ ಅದು 2 ಲಕ್ಷ ಅವ್ರಿಗೆ ಸಿಗುತ್ತದೆ. ಮತ್ತು ಈ ಸಮ್ ಅಶ್ಯೂರೆನ್ಸ್ ಏನಿದೆ ಅದನ್ನು ಕೂಡ ಕೊನೆಗೆ ಮ್ಯಾಚ್ಯೂರಿಟಿಗೆ ಅವ್ರಿಗೆ ಸಿಗ್ತದೆ. ಈ ರೀತಿ ಇದೆ. ಈಗ ಇಲ್ಲಿ 8% ತೋರಿಸಿದರು. ಮ್ಯಾಚ್ಯೂರಿಟಿಗೆ ಅವ್ರಿಗೆ 32,69,848 ರೂಪೀಸ್ ಅವ್ರಿಗೆ ಸಿಗುತ್ತದೆ. ಆದರೆ ಟಾಟಾದ ಫಂಡ್ ನೋಡಿರಿ ಕಳೆದ ಒಂದು ವರ್ಷದಲ್ಲಿ ಟಾಟಾ ಫಂಡ್ ಗ್ರೋತ್ ಇದೆ 43.7%. ಕಳೆದ 3 ವರ್ಷದಲ್ಲಿ ಗ್ರೋತ್ ಇದೆ 24%. ಕಳೆದ 5 ವರ್ಷದಲ್ಲಿ ಗ್ರೋತ್ ಇದೆ 28%. ಈಗ ನಾವೇನು ಮಾಡೋಣ, ಇಲ್ಲಿ 15% ಹಿಡ್ಕೊಳ್ಳೋಣ. 15% ಹಿಡ್ಕೊಂಡ್ರೂ ಕೂಡ ಮ್ಯಾಚ್ಯೂರಿಟಿಗೆ 15,10,76 ರೂಪೀಸ್ ನಿಮಗೆ ಸಿಗುತ್ತದೆ ಈ ಮ್ಯಾಚ್ಯೂರಿಟಿಗೆ. ಮತ್ತು ನಡುವೆ ನಿಮಗೆ ಯಾವಾಗಾದ್ರೂ ಯೂಸ್ ಮಾಡಬೇಕಾದ್ರೆ ಅದನ್ನು ನೀವು ಯೂಸ್ ಮಾಡಬಹುದು, ತಕ್ಕೊಳ್ಬಹುದು. ಹಾಸ್ಪಿಟಲ್ ಸಲುವಾಗಿ, ಮೆಡಿಕೇಷನ್ ಸಲುವಾಗಿ, ಹೆಲ್ತ್ ಮೇಂಟೆನೆನ್ಸ್ ಸಲುವಾಗಿ ನೀವು ಈ ಅಮೌಂಟನ್ನು ತಕ್ಕೊಳ್ಬೋದು. ಮತ್ತು ಈಗ ನೀವು ಬರೀ 15 ವರ್ಷ ತುಂಬೋದಿದೆ, ಮುಂದಿನ 50 ವರ್ಷ ನಿಮಗೆ ಯಾವುದೋ ಹಾಸ್ಪಿಟಲ್ ರೀತಿ ಯಾವುದೋ ಖರ್ಚಿದ್ದರೆ ಇದರಲ್ಲಿ ನೀವು ಉಪಯೋಗ ಮಾಡ್ಬೋದು. ಈ ರೀತಿ ಇದು ಪ್ರಾಫಿಟ್ ಇದೆ. ಇದರಲ್ಲಿ ನಿಮಗೆ ಹೆಲ್ತ್ನೂ ಇದೆ ಮತ್ತು ನಿಮಗೆ ವೆಲ್ತ್ನೂ ಇದೆ, ಎರಡೂ ಇದರಲ್ಲಿ ನಿಮಗೆ ಸಿಗುತ್ತದೆ. ಇದು ಇಂಡಿವಿಜುವಲ್ ಪ್ಲ್ಯಾನ್ ಇದೆ. ಇದರಲ್ಲಿ ನಿಮಗೆ ಏನಾದರೆ ಪ್ರಶ್ನೆ ಇದ್ದರೆ ನೀವು ಡಿಸ್ಕ್ರಿಪ್ಷನ್ದಲ್ಲಿ ನಂದು ನಂಬರ್ ಇದೆ, ನನಗೆ ನೀವು ಸಂಪರ್ಕಿಸಬಹುದು. ಮತ್ತು ಈ ಪ್ಲ್ಯಾನವನ್ನು ನೀವು ನಿಮ್ಮ ಸಲುವಾಗಿ, ನಿಮ್ಮ ಯಾರು ರಿಲೇಟಿವ್ಸ್ ಇದ್ದಾರೋ ಅವ್ರ ಸಲುವಾಗಿ ಇದು ತೊಗೊಳ್ಬೋದು. ನಮಸ್ಕಾರ.